ಹಲೋ ಎವ್ರಿವನ್, ವೆಲ್ಕಮ್ ಟು ಚಂದನ ಕ್ರಿಯೇಷನ್ಸ್. ಇವತ್ತು ನಾನು ನನ್ನ ಓನ್ ವಾಯ್ಸ್ ಕೊಟ್ಟು ಮೊದಲನೇ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಟ್ರೆಂಡಿ ಸ್ಲೀವ್ ಡಿಸೈನ್ನ ಕ್ರಿಯೇಟ್ ಮಾಡಿರೋಂಥ ಒಂದು ಫ್ರಿಲ್ ಫ್ರಾಕ್ನ ಸ್ಟಿಚ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ನನ್ನ ಕಸಿನ್ ನನಗೆ ಈ ಸ್ಯಾರಿ ಕೊಟ್ಟು ಯಾವುದಾದ್ರೂ ಹೊಸ ಥರ ಡ್ರೆಸ್ ಸ್ಟಿಚ್ ಮಾಡಿಕೊಡು ಅಂತ ಕೇಳಿದ್ಲು. ಸೊ ಈ ಒಂದು ಮೆಟೀರಿಯಲಲ್ಲಿ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಒಂದು ಡಿಸೈನ್ನ ನಾನು ಇದರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸೊ ಹೇಗೆ ಸ್ಟಿಚ್ ಮಾಡಿದೆ ಅಂತ ನೋಡೋಣ ಬನ್ನಿ. ಮೊದಲು ನಾನು ಈ ಸ್ಯಾರಿಯಲ್ಲಿರೋ ಬಾರ್ಡರ್ನ ಸಪ್ರೇಟ್ ಮಾಡಿಕೊಂಡೆ. ಆ ಬಾರ್ಡರ್ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಆಮೇಲೆ ಫ್ರಾಕ್ ಲೆಂತ್ ಎಷ್ಟು ಬೇಕು ಆ್ಯಂಡ್ ಫ್ರಿಲ್ ಲೆಂತ್ ಎಷ್ಟು ಬೇಕು ಅಂತ ನೋಡಿ ಫ್ರಿಲ್ಗೆ ಬಟ್ಟೆನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ನನಗೆ ನೇಲ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನ್ನ ನೇಲ್ಸ್ಗೆ ನೇಲ್ ಆರ್ಟ್ ಮಾಡೋದಂದರೆ ಇನ್ನೂ ತುಂಬ ಇಷ್ಟ. ನೇಲ್ ಆರ್ಟ್ ಮಾಡಿರೋ ಕೆಲವೊಂದು ಪಿಕ್ಚರ್ಸ್ನ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಪೇಜಲ್ಲಿ. ನನ್ನ ಈ ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಫಾಲೋ ಮಾಡಿಕೊಂಡ್ರೆ ನಾನು ಮಾಡೋ ನೇಲ್ ಆರ್ಟ್ಗಳನ್ನ ನೀವು ಇನ್ನಷ್ಟು ನೋಡಬಹುದು. ಇದಕ್ಕೆ ನಾನು 3 ಮೀಟರ್ಸ್ ಲೈನಿಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಜಾಸ್ತಿ ಇದ್ದಷ್ಟು ಅದು ಫ್ರಾಕ್ ಸ್ವಲ್ಪ ಬುಷಿಯಾಗಿ ಕಾಣುತ್ತೆ. ಇದು ಸ್ಟಿಚ್ ಮಾಡಿ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಎಷ್ಟು ಫ್ರಿಲ್ ಬಂದಿದೆ, ಎಷ್ಟು ಬುಷಿಯಾಗಿ ಕಾಣಿಸ್ತಿದೆ, ಅಂಬ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಟ್ರೆಂಡಿ ಔಟ್ಫಿಟ್ಸ್ನ ನಾನು ಸ್ಟಿಚ್ ಮಾಡಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.